ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುದೀಪ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಕಾರ್ಪೊರೇಟ್ ವಲಯದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ. ಅದೇ ರೀತಿ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣಮೂರ್ತಿಯವರ ವಾರಕ್ಕೆ 70 ಗಂಟೆಗಳ ಕೆಲಸದ ಅವಧಿ ಹೇಳಿಕೆ ಬಗ್ಗೆಯೂ ಚರ್ಚೆಗಳು ಇನ್ನೂ ನಿಂತಿಲ್ಲ. ಆದರೆ ಈ ವಿಚಾರವಾಗಿ ಮತ್ತೋರ್ವ ಇನ್ಫೋಸಿಸ್ ಸಹ ಸಂಸ್ಥಾಪಕ SD ಶಿಬುಲಾಲ್ ಅವರು ನಾರಾಯಣಮೂರ್ತಿಯವರ ಅಭಿಪ್ರಾಯಕ್ಕೆ ಭಿನ್ನವಾದ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಶಿಬುಲಾಲ್ ಅವರು ದೀರ್ಘಾವಧಿ ಕೆಲಸಕ್ಕಿಂತ ಮೀಸಲಾದ ಸಮಯದಲ್ಲಿ ಉತ್ಪಾದಕತೆ ಹೆಚ್ಚು ಅವಶ್ಯ ಎಂದು ಹೇಳಿದ್ದಾರೆ. ಈ ಎಲ್ಲ ಗೊಂದಲಗಳ ನಡುವೆ ಇದೀಗ ಇನ್ಫೋಸಿಸ್ ಉದ್ಯೋಗಿಗಳಿಗೆ ಮಹತ್ತರವಾದ ಗುಡ್ ನ್ಯೂಸ್ ಒಂದನ್ನು ನೀಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೂ ಮುನ್ನ ನೀವಿನ್ನೂ ಕೂಡ ನ್ಯೂಸ್ 18 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದೇ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಎಂಜಿನಿಯರಿಂಗ್ ಪದವೀಧರರಿಗೆ ಗುಡ್ ನ್ಯೂಸ್. ಹೌದು, ಇನ್ಫೋಸಿಸ್ ಇದೀಗ ತನ್ನ ಆರಂಭಿಕ ಹಂತದ ವೇತನವನ್ನು ಹೆಚ್ಚಿಸಿದ್ದು ವಿಶೇಷ ತಂತ್ರಜ್ಞಾನ ಹುದ್ದೆಗಳಿಗೆ ವರ್ಷಕ್ಕೆ 21 ಲಕ್ಷ ರೂಪಾಯಿಗಳವರೆಗೆ ಪ್ಯಾಕೇಜ್ಗಳನ್ನು ನೀಡ್ತಾ ಇದೆ. ಈ ಕ್ರಮವು ಕಂಪನಿಯ AI ಮೊದಲ ಕಾರ್ಯತಂತ್ರವನ್ನು ಬಲಪಡಿಸುವ ಮತ್ತು ಡಿಜಿಟಲ್ ಕಾರ್ಯದ ಯುವ ಪ್ರತಿಭೆಗಳನ್ನು ಆಕರ್ಷಿಸುವ ಪ್ರಯತ್ನದ ಭಾಗವಾಗಿದೆ. ಈ ಹೆಚ್ಚಳದೊಂದಿಗೆ ಇನ್ಫೋಸಿಸ್ ಈಗ ಪ್ರವೇಶ ಮಟ್ಟದಲ್ಲಿ ವಿಶೇಷವಾಗಿ ಮುಂದುವರಿದ ತಂತ್ರಜ್ಞಾನ ಹುದ್ದೆಗಳಿಗೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಭಾರತೀಯ IT ಕಂಪನಿಗಳಲ್ಲಿ ಒಂದಾಗಿದೆ. ಇನ್ಫೋಸಿಸ್ 2025ರ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಪದವೀಧರರನ್ನು ವಿಶೇಷ ತಂತ್ರಜ್ಞಾನ ಹುದ್ದೆಗಳಿಗೆ ಹೊಸ ಪ್ರತಿಭೆಯನ್ನು ನೇಮಿಸಿಕೊಳ್ಳಲು ಆಫ್ ಕ್ಯಾಂಪಸ್ ನೇಮಕಾತಿ ಡ್ರೈವನ್ನು ಪ್ರಾರಂಭ ಮಾಡಲು ಸಜ್ಜಾಗಿದೆ. ವಾರ್ಷಿಕ ವೇತನವು 7 ಲಕ್ಷ ರೂಪಾಯಿಗಳಿಂದ 21 ಲಕ್ಷಗಳವರೆಗೆ ಇರಲಿದೆ. ಸ್ಪೆಷಲಿಸ್ಟ್ ಪ್ರೋಗ್ರಾಂ L1 ರಿಂದ L3 ಮತ್ತು ಡಿಜಿಟಲ್ ಸ್ಪೆಷಲಿಸ್ಟ್ ಎಂಜಿನಿಯರಿಂಗ್ ತರಬೇತಿ ಹುದ್ದೆಗಳು ಲಭ್ಯವಿದ್ದು, ಕಂಪ್ಯೂಟರ್ ಸೈನ್ಸ್, IT ಮತ್ತು ECE ಯಂತಹ ಆಯ್ದ ಸರ್ಕ್ಯೂಟ್ ಶಾಖೆಗಳಿಂದ BE, BTech, ME, MTech, MCA ಮತ್ತು ಇಂಟಿಗ್ರೇಟೆಡ್ MSc ಪದವೀಧರರು ಈ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಾಗಿದ್ದಾರೆ. ಹಾಗಿದ್ರೆ ಯಾವ ಹುದ್ದೆಗೆ ಎಷ್ಟು ವೇತನ ಎಂದು ನೋಡೋದಾದರೆ, ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ L3 ತರಬೇತಿ ವರ್ಷಕ್ಕೆ 21 ಲಕ್ಷ, ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ L2 ತರಬೇತಿ ವರ್ಷಕ್ಕೆ 16 ಲಕ್ಷ, ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ L1 ತರಬೇತಿ ವರ್ಷಕ್ಕೆ 11 ಲಕ್ಷ, ಡಿಜಿಟಲ್ ಸ್ಪೆಷಲಿಸ್ಟ್ ಎಂಜಿನಿಯರ್ ತರಬೇತಿ ವರ್ಷಕ್ಕೆ 7 ಲಕ್ಷ ರೂಪಾಯಿ ಸಿಗಲಿದೆಯಂತೆ. ಉನ್ನತ ಹುದ್ದೆಗಳಿಗೆ ಹೋಲಿಸಿದರೆ IT ಕಂಪನಿಗಳಲ್ಲಿ ಕಡಿಮೆ ಆರಂಭಿಕ ಹಂತದ ವೇತನವು ಹೆಚ್ಚಾಗಿ ಚರ್ಚಾಸ್ಪದ ವಿಷಯವಾಗಿ ಉಳಿದಿದೆ. ಹೀಗಾಗಿ IT ಸಂಸ್ಥೆಗಳ CEOಗಳು ಮತ್ತು ಹೊಸಬರ ನಡುವಿನ ವೇತನ ಅಂತರದಲ್ಲಿ ಭಾರಿ ವ್ಯತ್ಯಾಸಗಳು ಕಂಡುಬರ್ತಾ ಇತ್ತು. ಇನ್ನು ಇನ್ಫೋಸಿಸ್ 2026ರ ಆರ್ಥಿಕ ವರ್ಷದ ಮೊದಲಾರ್ಧದಲ್ಲಿ 12,000 ಹೊಸಬರನ್ನು ನೇಮಿಸಿಕೊಂಡಿದೆ ಮತ್ತು ವರ್ಷಕ್ಕೆ 20,000 ಹೊಸ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳುವ ಗುರಿಯನ್ನು ತಲುಪುವ ಹಾದಿಯಲ್ಲಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಇನ್ಫೋಸಿಸ್ ಸಹ ಸಂಸ್ಥಾಪಕ NR ನಾರಾಯಣಮೂರ್ತಿಯವರು ಕೆಲಸದ ಅವಧಿ ಕುರಿತು ನೀಡಿದ ಹೇಳಿಕೆ ಬಗ್ಗೆ ಈಗಲೂ ಚರ್ಚೆಗಳು ಮುಂದುವರೆದಿವೆ. ವಾರಕ್ಕೆ 70 ಗಂಟೆಗಳ ಕೆಲಸದ ಅವಧಿ ಇರಬೇಕು ಎಂಬ ಅವರ ಸಲಹೆ ಭಾರಿ ಪರವಿರೋಧದ ಚರ್ಚೆಗಳು ನಡೆದಿವೆ. ಕಾರ್ಪೊರೇಟ್ ವಲಯದಲ್ಲೇ ಈ ಕುರಿತು ವಿರೋಧ ಕೇಳಿಬಂದಿವೆ. ಈ ಮಧ್ಯೆ ಇನ್ಫೋಸಿಸ್ನ ಮತ್ತೋರ್ವ ಸಹ ಸಂಸ್ಥಾಪಕರಾದ SD ಶಿಬುಲಾಲ್ ಅವರು ನಾರಾಯಣಮೂರ್ತಿಯವರ ದೀರ್ಘಾವಧಿ ಕೆಲಸದ ಸಲಹೆಗಿಂತ ಭಿನ್ನವಾದ ಸಲಹೆಯೊಂದನ್ನು ನೀಡಿದ್ದಾರೆ. ವಾರದಲ್ಲಿ ದೀರ್ಘಾವಧಿಯ ಕೆಲಸದ ಬದಲು ಮಾಡುವ ಕೆಲಸದ ಮೇಲೆ ಉದ್ಯೋಗಿಗಳು ಹೆಚ್ಚಿನ ಗಮನ ವಹಿಸುವುದು ಉತ್ತಮ ಎಂದು ಶಿಬುಲಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಶಿಬುಲಾಲ್, ನನ್ನ ಮಟ್ಟಿಗೆ ದೀರ್ಘಾವಧಿಯ ಸಮಯಕ್ಕಿಂತ ಹೆಚ್ಚಾಗಿ ಇರುವ ಸಮಯದಲ್ಲೇ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ. ವಾರಕ್ಕೆ 70 ಗಂಟೆಗಳ ಕೆಲಸಕ್ಕಿಂತ ಹೆಚ್ಚಾಗಿ ಕೆಲಸದ ಅವಧಿಯಲ್ಲಿ ಉದ್ಯೋಗಿ ಓರ್ವನ ಉತ್ಪಾದಕತೆ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ನಾನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಕುಳಿತಿದ್ದೇನೆ. ನಾನು ಇಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳತ್ತ ಹೆಚ್ಚಿನ ಗಮನ ಹರಿಸಲೇಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಆಲೋಚನೆಗಳಿಂದ ನಾನು ವಿಚಲಿತನಾಗಲು ಸಾಧ್ಯವಿಲ್ಲ. ಅದೇ ರೀತಿ ಉದ್ಯೋಗಿಯೋರ್ವ ಕೆಲಸ ಮಾಡುವ ಸಮಯದಲ್ಲಿ ತನ್ನ ಕೆಲಸವನ್ನು ಬಿಟ್ಟು ಬೇರೆ ಏನನ್ನೂ ಯೋಚಿಸಬಾರದು ಎಂದು SD ಶಿಬುಲಾಲ್ ತಮ್ಮ ವಾದವನ್ನು ಮಂಡಿಸಿದ್ದಾರೆ. 2014ರವರೆಗೆ 3 ವರ್ಷಗಳ ಕಾಲ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಇವರು ಕೆಲಸದ ಅವಧಿಯ ಬಗ್ಗೆ ತಮ್ಮದೇ ಆದ ವಿಭಿನ್ನ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಿದ್ದಾರೆ. ಸಮಯ ನಿರ್ವಹಣೆ ಅನುಗುಣವಾಗಿ ವೈಯಕ್ತಿಕ ಆಯ್ಕೆಗಳು ಮತ್ತು ಆದ್ಯತೆಗಳು ಉತ್ಪಾದಕತೆಯನ್ನು ನಿರ್ಧರಿಸುತ್ತವೆ ಎಂದು ಇನ್ಫೋಸಿಸ್ ಸಹ ಸಂಸ್ಥಾಪಕರು ಹೇಳಿದ್ದಾರೆ. ವೈಯಕ್ತಿಕ ಜೀವನ, ವೃತ್ತಿಪರ ಜೀವನ ಮತ್ತು ಸಾರ್ವಜನಿಕ ಜೀವನದ ನಡುವೆ ಸಮಯವನ್ನು ವಿಭಜಿಸುವುದು ಒಬ್ಬ ವ್ಯಕ್ತಿಯ ಆಯ್ಕೆಯ ವಿಷಯ. ಇದರಲ್ಲಿ ಆತ ಯಾವುದಕ್ಕೆ ಹೆಚ್ಚಿನ ಗಮನ ಕೊಡುತ್ತಾನೆ ಎಂಬುದು ಮುಖ್ಯವಾಗಿರುತ್ತದೆ. ಎಲ್ಲದಕ್ಕೂ ಸಮಯ ಮೀಸಲಿಡುವುದು ಅಗತ್ಯವಾದರೂ ಆ ಮೀಸಲು ಪ್ರಮಾಣದಲ್ಲಿ ವ್ಯತ್ಯಾಸವನ್ನು ಪ್ರತ್ಯೇಕ ವ್ಯಕ್ತಿಯೇ ನಿರ್ಧಾರ ಮಾಡಬೇಕು. ಕೆಲಸದ ಸ್ಥಳದಲ್ಲಿ ನೀವು 100% ಪರಿಶ್ರಮ ಹಾಕಬೇಕು. ಆ ಕ್ಷಣದಲ್ಲಿ ಉದ್ಯೋಗಿಯ ದೈಹಿಕ ಮತ್ತು ಮಾನಸಿಕ ಉಪಸ್ಥಿತಿ ಬಹಳ ಮುಖ್ಯವಾಗಿರುತ್ತದೆ. ಉತ್ಪಾದಕತೆಯನ್ನು ಕೆಲಸದ ಅವಧಿ ಹೆಚ್ಚಿಸುವ ಅಥವಾ ಕುಗ್ಗಿಸುವ ಮೂಲಕ ಪಡೆಯಲು ಸಾಧ್ಯವಿಲ್ಲ.
ಅದು ಕೆಲಸಕ್ಕೆ ಮೀಸಲಾದ ಸಮಯದಲ್ಲಿ ಉದ್ಯೋಗಿಯೋರ್ವನ ಕಾರ್ಯಕ್ಷಮತೆಯನ್ನು ಅವಲಂಬಿಸಿರುತ್ತದೆ ಎಂದು ಎಸ್.ಡಿ. ಶಿಬುಲಾಲ್ ಹೇಳಿಕೆಯನ್ನು ನೀಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.